ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳೆಂದರೆ ಶಿಥಿಲಾವಸ್ಥೆಯ ಕಟ್ಟಡ, ಮೂಲಸೌಕರ್ಯದ ಕೊರತೆ, ಕಳಪೆ ಗುಣಮಟ್ಟದ ಶಿಕ್ಷಣ ಎಂಬ ಮಾತುಗಳು ಕೇಳಿಬರುತ್ತವೆ. ಆದರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಮೃತೇಶ್ವರನ ಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಎಲ್ಲ ಮಾತುಗಳನ್ನು ಸುಳ್ಳು ಮಾಡಿದೆ. ಖಾಸಗಿ ಶಾಲೆಗಳು ನಾಚುವಂತೆ ಇರುವ ಈ ಶಾಲೆ ಮಕ್ಕಳನ್ನು ಕೈಬೀಸಿ ಕರೆಯುತ್ತಿದ್ದು ರಾಜ್ಯಕ್ಕೆ ಮಾದರಿಯಾಗಿದೆ. ಈ ಕುರಿತು ಒಂದು ವರದಿ. ಇತ್ತೀಚಿನ ದಿನಗಳಲ್ಲಿ ಪೋಷಕರ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿದ್ದರೆ, ಇಲ್ಲೊಂದು ಗ್ರಾಮದ ಯುವಕರು ಹಾಗೂ ಗ್ರಾಮಸ್ಥರು ಟ್ರಸ್ಟ್ ರಚಿಸಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟು ಮಾದರಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಮೃತೇಶ್ವರನ ಹಳ್ಳಿಯ ಯುವಕರು ಹಾಗೂ ಗ್ರಾಮಸ್ಥರು ತಮ್ಮದೇ ಆದ ಅಮೃತ ಚಾರಿಟಬಲ್ ಟ್ರಸ್ಟ್ ರಚಿಸಿಕೊಂಡು 4 ವರ್ಷಗಳಿಂದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ 23 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ. ವಿಶೇಷವೆಂದರೆ ಪ್ರಸಕ್ತ ಸಾಲಿನಲ್ಲಿ ಗ್ರಾಮದ ಯಾವುದೇ ಮಕ್ಕಳು ಬೇರೆ ಶಾಲೆಗಳಿಗೆ ದಾಖಲಾಗದಂತೆ ಅರಿವು ಮೂಡಿಸಿ ಸರ್ಕಾರಿ ಶಾಲೆಗೆ ದಾಖಲಾಗುವಂತೆ ಮಾಡುವಲ್ಲಿ ಟ್ರಸ್ಟ್ ಮತ್ತು ಎಸ್ಡಿಎಂಸಿ ಪದಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಹಲವು ವರ್ಷಗಳ ಹಿಂದೆ ಮೂಲಸೌಕರ್ಯಗಳ ಕೊರತೆ ಎದುರಿಸುತ್ತಿದ್ದ ಈ ಶಾಲೆ ಈಗ ಎಲ್ಲ ಪೋಷಕರ ಆಕರ್ಷಣೆಯಾಗಿದೆ. ಊರಿನ ಗ್ರಾಮಸ್ಥರು, ಯುವಕರು ಮತ್ತು ದಾನಿಗಳು ಸೇರಿ ಶಾಲೆಯ ಎಲ್ಲ ಕೊರತೆಗಳನ್ನು ನೀಗಿಸಿ ಸ್ಮಾರ್ಟ್ ಶಾಲೆಯನ್ನಾಗಿ ರೂಪಿಸಿದ್ದಾರೆ. 2018ರಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯ ಸ್ಥಿತಿಯನ್ನು ಕಂಡು ಮರುಗಿದ ಗ್ರಾಮದ ಯುವಕರು ಹೊಸ ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ ಅಮೃತ ಚಾರಿಟಬಲ್ ಟ್ರಸ್ಟ್ ರಚಿಸಿದರು. ಇದರ ಮೂಲಕ ಮಾದರಿ ಶಾಲೆಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಕಲ್ಪಿಸಿದ್ದಾರೆ. ಈ ಶಾಲೆಯ ದಾಖಲಾತಿ ಹೆಚ್ಚಳಕ್ಕೆ ಶ್ರಮಿಸಿದ ಕಾರ್ಯಕ್ಕಾಗಿ ಎಸ್ಡಿಎಂ ಸದಸ್ಯರಿಗೆ ಸರ್ಕಾರ ಪ್ರಶಂಸೆ ವ್ಯಕ್ತಪಡಿಸಿ ಶಿಕ್ಷಣ ಇಲಾಖೆಯಿಂದ 75,000 ರೂಪಾಯಿ ನಗದು ಸೇರಿ 2024-25ನೇ ಸಾಲಿನ ಅತ್ಯುತ್ತಮ ಎಸ್ಡಿಎಂಸಿ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಿದೆ. ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ಡಿಜಿಟಲ್ ಸೌಲಭ್ಯ ಸಹ ಮಕ್ಕಳ ಕಲಿಕೆಗೆ ನೆರವಾಗುತ್ತಿದೆ. ಸ್ಮಾರ್ಟ್ ಕ್ಲಾಸ್, ಗ್ರೀನ್ ಬೋರ್ಡ್, ಡೆಸ್ಕ್, ಬೆಂಚ್ಗಳು, ಹೆಚ್ಚುವರಿ ಶಿಕ್ಷಕಿಯರು, ಕಂಪ್ಯೂಟರ್ ಕ್ಲಾಸ್, ಎಲ್ಕೆಜಿ, ಯುಕೆಜಿ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಮಕ್ಕಳಿಗಾಗಿ ಆಟದ ಮೈದಾನ, ಉದ್ಯಾನ ಹೀಗೆ ಯಾವ ಖಾಸಗಿ ಶಾಲೆಗೂ ಕಮ್ಮಿಯಾಗದಂತೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಒಂದು ಕಾಲದಲ್ಲಿ ಇಲ್ಲಿನ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿದಿದ್ದು, ಇದೀಗ ಮಕ್ಕಳ ಸಂಖ್ಯೆ ಸುಮಾರು 110ಕ್ಕೆ ಏರಿದೆ. ಅಮೃತ ಸ್ವಸಹಾಯ ಸಂಘದ ಅಧ್ಯಕ್ಷ ನಾಗೇಂದ್ರ 1992-93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಸುಮಾರು 18ರಿಂದ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಯ ನವೀಕರಣ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಶಾಲೆ ಬಂದ್ಬಿಟ್ಟು ದೇವಸ್ಥಾನ ಇದ್ದಂಗೆ. ಟ್ರಸ್ಟ್ದ ಮೇನ್ ಉದ್ದೇಶ ಬಂದ್ಬಿಟ್ಟು ಶಾಲೆನ ಡೆವಲಪ್ ಮಾಡೋದು. ಇದನ್ನ ಮುಖಾಂತರ ಮಿಕ್ಕಿದ ಊರಲ್ಲಿ ದೇವಸ್ಥಾನಗಳಿರ್ಬೋದು, ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅದನ್ನ ಡೆವಲಪ್ ಮಾಡೋದು ಅಂತ ನಮ್ಮ ಕಾನ್ಸೆಪ್ಟ್ ತಗೊಂಡು ಟ್ರಸ್ಟ್ನ ಉದ್ದೇಶನೇ ಮೇನ್ ಬಂದ್ಬಿಟ್ಟು ಸೇವೆ. ಶಾಲೆಯು ಸುಸಜ್ಜಿತ ಕಟ್ಟಡದ ಜತೆಗೆ ಸುಂದರವಾದ ಉದ್ಯಾನವನವನ್ನು ಹೊಂದಿದೆ. ಶುದ್ಧ ಕುಡಿಯುವ ನೀರು, ಸ್ವಚ್ಛವಾದ ಶೌಚಾಲಯ ಮತ್ತು ಮಕ್ಕಳ ಆಟದ ಮೈದಾನಕ್ಕೆ ಆದ್ಯತೆ ನೀಡಲಾಗಿದೆ. ಖಾಸಗಿ ಶಾಲೆ ಮಾದರಿಯಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಿರುವುದು ಪೋಷಕರನ್ನು ಆಕರ್ಷಿಸುತ್ತಿದೆ. ಎಸ್ಡಿಎಂ ಸದಸ್ಯ ನಾಗರಾಜು, ಬಡ ಮಕ್ಕಳಿಗೂ ಖಾಸಗಿ ಶಾಲೆ ಮಾದರಿಯ ಶಿಕ್ಷಣ ಸಿಗಬೇಕು ಎಂಬುದು ನಮ್ಮ ಆಶಯ. ಶಾಲೆಯ ಗೋಡೆಗಳ ಮೇಲಿರುವ ಚಿತ್ರಗಳು ಮತ್ತು ಬರಹಗಳು ಕೇವಲ ಅಲಂಕಾರಕ್ಕಲ್ಲ, ಅವು ಮಕ್ಕಳ ಕಲಿಕೆಗೆ ಪೂರಕವಾಗಿವೆ ಎಂದರು. ಈ ಸರ್ಕಾರಿ ಶಾಲೆ ಇವತ್ತು ಹೇಳ್ಕೋಬೇಕು ಅಂದ್ರೆ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್ ಅವರೇ. ಮತ್ತು ಇಲ್ಲೇನು ಅಂದರೆ ಇಲ್ಲಿ ಎಲ್ಲ ಈ ಪೋಷಕರಾಗಿರ್ಬೋದು, ಎಸ್ಡಿಎಂಸಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಈ ಮಕ್ಕಳ ಮನೆಯವರು, ಆಮೇಲೆ ಈ ನಮ್ಮ ಅಮೃತ ಚಾರಿಟಬಲ್ ಟ್ರಸ್ಟ್ನವರು, ಆಮೇಲೆ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮ ಈ ಶಾಲೆನ ಈ ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿನ ಒಂದು ಮಟ್ಟದಲ್ಲಿ ಎಲ್ಲ ತಂದಿದ್ದಾರೆ. ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಮಹೇಶ್
ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಊರಿನ ಮುಖಂಡರು ತೋರುತ್ತಿರುವ ಆಸಕ್ತಿಯು ಶ್ಲಾಘನೀಯ. ಈಗ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆಯೂ ಹೆಚ್ಚುತ್ತಿದೆ ಎಂದರು. ಕಳೆದ 2.5 ವರ್ಷಗಳಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೃತೇಶ್ವರಹಳ್ಳಿಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಗುಣಾತ್ಮಕ ಶಿಕ್ಷಣ ನಮ್ಮ ಗುರಿ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತು ಮಕ್ಕಳ ಕಲಿಕೆ ಬಗ್ಗೆ ಧ್ಯೇಯದೊಂದಿಗೆ ನಾವು ಈ ವರ್ಷದ ಶೈಕ್ಷಣಿಕ ವರ್ಷವನ್ನು 2025-26ನೇ ಶೈಕ್ಷಣಿಕ ವರ್ಷವನ್ನು ಹೆಚ್ಚಿನ ದಾಖಲಾತಿಯೊಂದಿಗೆ ಪ್ರಾರಂಭ ಮಾಡಿದ್ದೀವಿ. ಗ್ರಾಮಸ್ಥ ಶಿವಲಿಂಗಗೌಡ, ಈ ಸರ್ಕಾರಿ ಶಾಲೆಯು ಖಾಸಗಿ ಶಾಲೆಗಳಿಗೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲದಂತೆ ಬೆಳೆಯುತ್ತಿದೆ. ಇಲ್ಲಿನ ಶಿಸ್ತು ಮತ್ತು ಕಲಿಕಾ ಪರಿಸರ ಪೋಷಕರಿಗೆ ಭರವಸೆ ಮೂಡಿಸಿದೆ. ಅಂದರೆ ನಮ್ಮ ಮಕ್ಕಳ ಯಾವ್ದು ಉದ್ದೇಶ ಸೇರಿಸಿದೀವಿ ಅಂದರೆ ಯಾವ ಪ್ರೈವೇಟ್ ಗಾರ್ಮೆಂಟ್ ಅಂತೇನು ಕಡಿಮೆ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಈಗ ಪ್ರೈವೇಟ್ ಗಾರ್ಮೆಂಟ್ ಸೇರಿಸಿದ್ರೆ 40,000 50,000 ಖರ್ಚಾಗುತ್ತೆ. ಈಗ ನಮ್ಮ ಹತ್ರ ಅಷ್ಟು ಹಣ ಕೊಟ್ಟು ಓದಿಸೋಕ್ಕಾಗಲ್ಲ. ಹಾಗಾಗಿ ನಮ್ಮೂರ ಶಾಲೆಗೆ ಸೇರಿಸಿದ್ದೀವಿ. ಮತ್ತು ಸೌಲಭ್ಯನೂ ಚೆನ್ನಾಗಿದೆ. ಒಟ್ಟಾರೆಯಾಗಿ ಅಮೃತೇಶ್ವರನಹಳ್ಳಿಯ ಈ ಶಾಲೆ ಸರ್ಕಾರಿ ವ್ಯವಸ್ಥೆಯ ಮೇಲೆ ಜನರಿಗಿರುವ ನಂಬಿಕೆಯನ್ನು ಹೆಚ್ಚಿಸಿದೆ. ಇಚ್ಛಾಶಕ್ತಿ ಇದ್ದರೆ ಹಳ್ಳಿಯ ಶಾಲೆಯನ್ನೂ ಅರಮನೆಯನ್ನಾಗಿ ಮಾಡಬಹುದು ಎಂಬುದಕ್ಕೆ ಈ ಶಾಲೆ ಸಾಕ್ಷಿಯಾಗಿದೆ.